ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರೀ ಇವತ್ತು ನಮ್ಮದು ಗುಡಿ ಐತಿಲ್ಲ, ಗುಡಿ ಬಳಿ ಕಾರ್ಯಕ್ರಮದ ಉಪ್ಪಿಟ್ಟು ಮಾಡಾಕತ್ತೀವಿ ರೀ. ಒಬ್ರು ಅಜ್ಜಿ ಬಂದಾರ ಉಪ್ಪಿಟ್ಟು ಮಾಡಕ್ಕೆ. ಯಾವ ರೀತಿ ಮಾಡ್ತಾರಂತ ನೋಡ್ಕೊಂಬರೋಣ ಬರ್ರಿ. ಹಾಯ್ ಹೊಂಟ ಬರ್ತಾ ಏನಾಗಲ್ಲ ಮತ್ತೇನು ಅದು ನಿಂತಿರುವುದದ. ಯಾಕಂದ್ರೆ ಹೂವು ನಡೀತದಲ್ಲ ಅಷ್ಟೇ ಬೇಕಡ ಇಟ್ಟಿಟ್ಟು ಕಟ್ಟಿರ್ತಾವ. ಇಬಡಿ ಅವ ಅವೆಲ್ಲ ವರ್ಷಕ್ಕೆ ಹೋಗಲ್ಲ. ಏನು ಜಲ ಬಿಡಿತದ ಹಳ್ಳಿತ್ರ ಹಿಂಗೆ ಮಸಾಲ ಎದರ್ದಾರ ಪುಡಿ ತಯಾರು ಮಾಡಿರ್ತಾರ. ಮ್ಯಾಲ ತಿಂತಾವೆಲ್ಲ ಅಂದ್ರೆ ಎದ್ರಾಗ ಭೀ ಹಾಕೋಕೆ ನಡೀತದ. ಒಣಗ್ಯಾಗ ಭೀ ಹಾಕ್ತಾರ ಇದು. ಏನಾಗಿ ಸಾಕು ಎಣ್ಣೆ ಸಾಕು ಎಣ್ಣೆ ಸಾಕು. ಮಸ್ತ್ ಆಗ್ಯಾವ ಪಾಣೆ. ಅರಿಶಿಣ ಬೇಕದಕ್ಕೆ ಏನಂಗಾರ ಅರ್ಶಿನ ಹಾಕಿದ್ದೀನಿ. ಅರ್ಶಿನ ಹಾಕಂದ್ರಿ ಮದ ಮದ ನಮ್ದ ಮವ ನೋಡ್ರಿ ಅರ್ಧ ಬಕೆಟ್ ಕಡ್ದೆ ಅಂದ್ರೆ ಕಿಲೋ ಹೂವು ಆತಾವ. ರುಚಿ ಆಗ್ಯದ ಎಲ್ಲ ಶುಗರ್ ಪೇಷಂಟ್ ನೋಡಿ. ನೋಡ್ರಿ ಫ್ರೆಂಡ್ಸ್, 5 ಗಂಟೆ ಆಗ್ಯದ ಈಗ ಟೈಮ. ಅಲ್ಲಿ ನಮ್ಮಲ್ಲಿ ಗುಡಿ ಬಲಿ ಅಗಿ ಹಚ್ಚೋದು ಇತ್ತತ್ರಿ ಇವತ್ತು ಕಾರ್ಯಕ್ರಮ. ಅದ್ರ ಸಂಬಂಧ 50-60 ಮಂದಿ ಬರೋರು ಇದ್ರತ್ತ. ಅದಕ್ಕೆ ಚಾ ಉಪ್ಪಿಟ್ಟು ಮಾಡಿದೇವು ನೋಡ್ರಿ ಇವತ್ತು. ವಿಡಿಯೋ ಉಪ್ಪಿಟ್ಟದು ಶೇರ್ ಮಾಡೋಕ್ಕೆ ಆಗಲಿಲ್ಲರಿ. ಈಕಿ ಚಿನ್ನು ಮಾಡ್ತಾಳನಂದ ಆಕಿನ ಬಲ್ಲಿ ಮೊಬೈಲ್ ಇತ್ತು, ಮಾಡೇ ಇಲ್ಲಕಿ. ಅದ್ರಾಗ ಅವ್ರು ಬರೋ ಟೈಮಿಗೆ ಇವರೆಲ್ಲ ಏನಂದಾರ, ಆಮ್ಯಾಗ ಅವ್ರು ಬರೋ ಆಳಿಗೆ ಫೋನ್ ಹಚ್ತೇವೆ, ಆಳಿಗೆ ಫಾಣೆ ಹೊಡೆಯತ್ರಿ ಅಂದಾರ. ಅದು
ಆಯಿನ ನಾವು ಹ್ಞೂ ಅನ್ಕೋತ ಹಾಗೆ ಉಪ್ಪಿಟ್ಟು ಪಾಣೆ ಹೊಡೆದೀವ್ರಿ. ಹೊಡೆದು ನೀರು ಕುದಿ ಬರ್ನ ರವೆ ಹಾಕಿ ತಿರ್ಲುತ್ತಿದ್ದೇವೆ. ಫೋನ್ ಬತ್ತು 10 ನಿಮಿಷದಾಗ ಬರ್ತಾರೆ. ಈಗ ಭಾಳತನ ನಿಂದ್ರಲ್ಲವರು ಹೊಳ್ಳಿ ಅವ್ರ ಚಾ ಉಪ್ಪಿಟ್ಟು ಎರಡು ರೆಡಿ ಮಾಡಿರಿ ಅಂತಂದ್ರು. ಹಂಗನ ಹ್ಞೂ ಒಂದು ಪಟ್ನೆ ಉಪ್ಪಿಟ್ಟು ರವೆ ತಿರುವಿ ತೆಳಗಿಳಿಸಿ ಮುಚ್ಚಿಟ್ಟೇವ್ರಿ. ಅದಕ್ಕೆ ಇಟ್ಟು ಚಾ ಹಾಕಿಟ್ಟೆವು. 50-60 ಕಪ್ ಚಾ ಕುದಿಬೇಕಂದ್ರೆ ಲೇಟನೇ ಆಗ್ತದಲ್ರಿ. 10 ನಿಮಿಷದಾಗ ತೊಗೊಂಡು ಬರೀತಾರ. ಒಲಿ ಮ್ಯಾಗ ಗಾಳಿ ಒಂದು ಜಾಸ್ತಿ, ಆಟು ಚಾ ಲಗುಟನೆ ಹ್ಯಾಂಗೆ ಕುದೀತದ. ಅದಕ್ಕೆ ಭಾಳ ಅಂದ್ರೆ ಭಾಳ ಗಡ್ಬಡಿ ಐತ್ರಿ. ನಮ್ಗೆ ಉಪ್ಪಿಟ್ಟದು ತೋರ್ಸೋಕ್ಕೆ ಆಗಲಿಲ್ಲ ನೋಡ್ರಿ ಫ್ರೆಂಡ್ಸ್. ಮಸ್ತ್ ಅಂದ್ರೆ ಮಸ್ತ್ ಉಪ್ಪಿಟ್ಟಾಗಿತ್ತು. ಜಾಸ್ತಿ ಮಾಡಿದೆವು. ಪೈಲಾವೊಮ್ಮೆ ಮಾಡಿದೆವು, ಅದು ಏನು ಹಿಡಿಯೋ ಸೇರ್ ಮಾಡಿಲ್ಲ. ಮತ್ತೊಮ್ಮೆ ಜಾಸ್ತಿ ಮಾಡೋದು ಸೇರ್ ಮಾಡ್ಬೇಕು ಅಂದ್ಕೊಂಡಿದ್ದೆವು. ದೊಡ್ಡ ಬುಗೊಂಡು ಮಾಡಿದ್ದೇವ್ರಿ 60 ಮಂದಿದು ಉಪ್ಪಿಟ. ಸೇರೇ ಮಾಡಾಕ ತಲೆಗೆ ಇಲ್ಲ ನೋಡ್ರಿ. ಫೋನ್ ಇಟ್ಟು ಬರಾಕತ್ತೀವಿ ಆಗ್ಯದೇನ ಅಂಥೇಳಿ ಅವು ಒಯ್ಲಿಕ್ಕೆ ಹುಡುಗರು ಇಟ್ಟು ಬಂದೀವು. ಹಿಂಗಾಗಿ ತಲೆಗನೇ ಇಲ್ರಿ ಅದು. ಆಮ್ಯಾಗ ಅವ್ರು ಹೋಗೋ ಯಾಳಿಗೆ ನೆನಪಾಯ್ತು. ಅಲ್ಲಿ ನಡೆದಿರ್ರಿ ಅವ್ರು ಅವಾಗ. ಅದು ಹಿಂಗಾಗಿ ಸೇರ್ ಮಾಡೋಕ್ಕೆ ಆಗಲಿಲ್ಲ. ಅವ್ರು ಬಂದು ಹೋಗ್ಯಾರಂತ ಚಾವಿ ಮಾಡಿಕೊಟ್ಟೆವು. ಕುಡ್ದಾರ. ಮತ್ತು ಇನ್ನೊಂದು ಸ್ವಲ್ಪ ಉಳಿದ್ರೆ ಇನ್ನೊಂದು 5-6 ಕಪ್ ಚಾ. ಹೊಳೆ ಅವ್ರೇನು ಚಾಕ್ ಬಂದಿಲ್ಲ. ಜಾಸ್ತಿನೇ ಮಾಡಿಕೊಟ್ಟಿದ್ರು ನಾವು. ಮತ್ತು ಯಾರೇ ಬರ್ತಾರೆ ಹೋಗ್ತಾರೆ ಅಂಥೇಳಿ ಅವರು ಉಪ್ಪಿಟ್ಟು ಮಾಡ್ಲಿಕ್ಕೆ ಜಾಸ್ತಿ 7-8 ಕಿಲೋ ರವೆ ತಂದಿರು. ಅಷ್ಟು ಉಪ್ಪಿಟ್ಟು ಮಾಡೋಕೆ ಅವರು ಅಡ್ಗೆ ಮಾಡೋ ಆಯಿ ಹೇಳ್ಯಾಡ್ರಿ. ಅಡ್ಗೆ ಮಾಡೋ ಆಯಿಗೆ ಹೇಳ್ಯಾರ ಕಾಣಿಸ್ತದೆ. ಆಯಿ ಬಂದೇವ್ರಿ ಉಪ್ಪಿಟ್ಟು ಮಾಡ್ಲಿಕ್ಕೆ. ಉಪ್ಪಿಟ್ಟು 2 ಸಲ ಮಾಡಿದ್ರು. ಅಂದ್ರೆ ಮೊದಲು ಓಡಾಡೋರಿಗೆ ಮಾಡೋರಿಗೆ ಅಂತ ಹೇಳಿ ಮೊದಲು 1 ಕಿಲೋ 1.5 ಕಿಲೋದಟ್ಟು ಮಾಡಿಕೊಟ್ಟೇವ್ರಿ ಅವ್ರಿಗೆ. ಮತ್ತು ಆಮೇಲೆ ಅವರಿಗೆಲ್ಲ ಅಂಥೇಳಿ ಉಳ್ದು ಮಾಡಿದೆವು. ಅದು ಯಾರು ಬರೋರಿದ್ರು ಅದು ಹೇಳಿಲ್ಲ. ಅವರೆಲ್ಲ ಅವ್ರಿಗೆ ಅನ್ಕೊಂಡೇನು. ಅದಕ್ಕೆ ಮತ್ತೆ ಉಪ್ಪಿಟ್ಟು ಬುಗೋಣೆ ದಿನ ತಂದಿಲ್ರಿ. ಇನ್ನೂ ತಿಕ್ಕಬೇಕು ಅವೆಲ್ಲ. ಇಲ್ಲಿ ಇದ್ದಟ್ಟು ಬಾಂಡೆ 2 ಬುಟ್ಟಿ ಬಾಂಡೆ ಬಿದ್ದು ನೋಡ್ರಿ. ಮೊದಲು ಒಂದು ಬುಗೋಣಿ ಉಪ್ಪಿಟ್ಟು ಮಾಡೋದು, ಅದು ಬುಗೋಣಿ ವಾಪಸ್ ತಂದು ಕೊಟ್ರೆ ಅದು ಬುಗೋಣಿ. ಮತ್ತು ಇದು ಚಾದ ಬುಗೋಣಿ ಒಂದಲ್ರಿ, ಚಾದ ಬುಗೋಣಿ. ಮತ್ತು ಒಂದು ತವ್ಲ್ಯಾಗ ಹಾಲು ಕಾಯಿಸಿವಿ. ಹಾಲಿಂದು ಎಲ್ಲ ಸೋಸಿ ಕೊಟ್ಟು ಮನ್ಯಾಗ ನಾವು ಆಮೇಲೆ ನಾಷ್ಟ ಮಾಡೋದು. ಹಿಂಗಾಗಿ ಕಂಡ್ರಾಪಟ್ಟಿ ಬಾಂಡೆ ಬಿದ್ದು ಒಟ್ಟು ತಿಕ್ಕಿನ್ರಿ. ಈಗ ಮಾಡಿ ಆಲೋತದ. ಮಳೆ ಸರ್ವ್ ಬಂದ್ರೆ ಬರ್ತದ್ರಿ. ಮಾಡಿ ಜಾಸ್ತಿನೇ ಹೇಳುತ್ತದೆ. ಇವತ್ತು ಹೇಳ್ತಾನೆ ಗಾಳಿ ಜಾಸ್ತಿ ಇದ್ದಿತ್ತು ಮುಂಜಾಡ್ದು. ಈಗ ಒಂದು ಸ್ವಲ್ಪ ಗಾಳಿ ಊಟಾಗ್ಯದ. ಓಡಾಡ್ತಿದ್ದೀವ ತುಂಬು. ಅದಕ್ಕೆ ಈಗ ಒಂದು ಸ್ವಲ್ಪ ಜಾಸ್ತಿ ಗಾಳಿ ಆಗ್ಯದ. ಅಕ್ಕಿ ಆಯಿ ಎಲ್ಲ ನಾಷ್ಟ ಮಾಡೋದು ಚಾ ಮಾಡೋದಾಗನ ಒಂದು ಹಾಡು ಹಾಡ್ಯಾಡ್ರಿ. ಯಾವ ರೀತಿ ಅಂದ್ರೆ ಅವು ಭಜನೆನ ಹಾಡಿರ್ತಾವ ಅತ್ರಿ. ಅದು ಹಾಡು ಹಾಡ್ಯಾಳ, ಮಸ್ತ್ ಹಾಡ್ಯಾಳ. ನೀವು ನೋಡ್ಕೊಂಡು ಬರ್ರಿ. ನಾವು ಮೊಬೈಲ್ದಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀವಿ. ನೀವು ಭೀ ನೋಡ್ಕೊಂಡು ಬರ್ರಿ. ನೋಡ್ಕೊಂಡು ಬಂದು ಯಾವ ರೀತಿ ಅಂತ ಹೇಳಿ ಹೇಳ್ರಿ, ಕಮೆಂಟ್ ಮಾಡಿ. ಹಿಡಿಬೇಕ ಗೆಳರಿ ಬೀಸನ ಗೋದಿ ಗುರವಿನ ಪಾದವ ಹಿಡಿಬೇಕ ಗೆಳರಿ ಬೀಸನ ಗೋದಿ ಬೀಸನು ಗೋದಿ ಹಸನಾಗಿ ಆದಿ ಬೀಸನು ಬೀಸನ ಗೋದಿ ಆದಿವಾಳ ಮೋರ ಬೀದಿ ಕಾಲ ತಾವ ಗೆಳರಿ ಬೀಸನ ಗೋದಿ ನೀರೋಳು ಕ್ವಾಡ ತುಂಬಿ ಮಾಡಿಟ್ಟಾಳ ಸಿಂಬಿ ನೀರೋಳು ಕ್ವಾಡ ತುಂಬಿ ಮಾಡಿಟ್ಟಾಳ ಸಿಂಬಿ ತನು ಮನ ದಿನದಿಂದ ಒತ್ತಿ ಕೋರಗೆ ಬೀಸನ ಗೋದಿ ತನು ಮನ ದಿನದಿಂದ ಒತ್ತಿ ಕೋರಗೆಳರಿ ಬೀಸನ ಗೋದಿ ಬೀಸನ ಗೋದಿ ಹಸನವಾದಿ ಆದಿಯೋಳ ಮೂರ ಬೀದಿ ಕಾಲ ತಾವ ಗೆಳರಿ ಬೀಸನ ಗೋದಿ ನಾಟ ನಡಬರ್ಕ ಗುಡಿ ಸುತ್ತ ದೇವಾರ ಕಡಿ ನಾಟ ನಡಬರ್ಕ ಗುಡಿ
ದೇವರನ ಗುಡಿ ಮುಂದ ಕೊಯದಾರ ಜಾಳದಿ ಬೀಸನ ಗೋದಿ ದೇವರನ ಗುಡಿ ಮುಂದ ಕೊಯದಾರ ಜಾಳದಿ ಬೀಸನ ಗೋದಿ ಕೊಯ್ದು ಮಾಡ್ಯಾಳ ಅಡಿಗಿ ಅಡಿಗ್ಯಾಗ ಗ್ಯಾಳ ಗಡಿಗಿ ಕೊಯ್ದು ಮಾಡ್ಯಾಳ ಅಡಿಗಿ ಅಡಿಗ್ಯಾಗ ಕ್ಯಾಳ ಗಡಿಗಿ ಅಡಗಿನೇ ಗಡಗಿ ಸಹಿತ ನೋಂಗಿತ ಗ್ಯಾಳದಿ ಬೀಸನ ಗೋದಿ ಅಡಗಿನೇ ಗಡಗಿ ಸಹಿತ ನೋಂಗಿತ ಗ್ಯಾಳದಿ ಬೀಸನ ಗೋದಿ ಜಿಂದಹಾನ ಜೀತಾಲಿ ಬವಚಾಣ ಊರದಲ್ಲಿ ಜಿಂದಹಾನ ಜೀತಾಲಿ ತಪ್ಪಿದಾರ ಹೋಗಿ ಅವರ ಪಾದ ಹಿಡಿಯ ತಂಗಿ ಬೀಸನ ಗೋದಿ ತಪ್ಪಿದಾರ ಹೋಗಿ ಅವರ ಪಾದ ಹಿಡಿಯ ತಂಗಿ ಬೀಸನ ಗೋದಿ ಇವು ಭಜನಿ ಪದ ನಾಲ್ಕು ಇರ್ತಾವೆ ಅಂದ್ರೆ ಇವೇ